ಬೆಂಗಳೂರಿನ ಇಸ್ಕಾನ್ ಟೆಂಪಲ್ ಮಾಲೀಕತ್ವದ ವಿಚಾರವಾಗಿ ಕಳೆದ 25 ವರ್ಷಗಳಿಂದ ಕಾನೂನು ಸಮರ ನಡೆಯುತ್ತಲೇ ಬಂದಿದೆ. ಕಳೆದ ಮೇ ತಿಂಗಳಿನಲ್ಲಿ ನ್ಯಾಯಮೂರ್ತಿಗಳಾದ ಎಎಸ್ ಓಕಾ ಮತ್ತು ಎಜಿ ಮಸೀಹ್ ಅವರ ನೇತೃತ್ವದ ಸುಪ್ರೀಂ ಕೋರ್ಟ್ ಪೀಠ ಈ ದೇಗುಲ ಬೆಂಗಳೂರಿನಲ್ಲಿರುವ ಹರೇ ಕೃಷ್ಣ ದೇವಸ್ಥಾನ ಮತ್ತು ಶೈಕ್ಷಣಿಕ ಸಂಕೀರ್ಣ ಮಾಲೀಕತ್ವದಲ್ಲಿದೆ ಎಂದು ತೀರ್ಪು ನೀಡಿತು. 2011ರ ಕರ್ನಾಟಕ ಹೈಕೋರ್ಟ್ನ ತೀರ್ಪು ರದ್ದುಗೊಳಿಸಿದ ನ್ಯಾಯಪೀಠ ಬೆಂಗಳೂರಿನ ಶಾಖೆ ಇಸ್ಕಾನ್ ಟೆಂಪಲ್ನ ಸಂಪೂರ್ಣ ಹಕ್ಕು ಹೊಂದಿದೆ ಎಂದು ಹೇಳಿತು. ಆದರೆ ಬೆಂಗಳೂರಿಗೆ ದೊರಕಿದ ಈ ಗೆಲುವಿಗೆ ಇದೀಗ ಮತ್ತೊಮ್ಮೆ ಸಂಚಕಾರ ಎದುರಾಗಿದೆ. ಸುಪ್ರೀಂ ಕೋರ್ಟ್ನಿಂದ ಈ ತೀರ್ಪು ಹೊರಬಿದ್ದು 6 ತಿಂಗಳು ಕೂಡ ಕಳೆದಿಲ್ಲ. ಅದಾಗಲೇ ಮುಂಬೈ ಶಾಖೆಯು ಈ ತೀರ್ಪನ್ನು ಪ್ರಶ್ನಿಸಿ ಸಲ್ಲಿಸಿದ ಮರುಪರಿಶೀಲನಾ ಅರ್ಜಿಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಭಿನ್ನ ತೀರ್ಪು ನೀಡಿದೆ. ಇದರಿಂದ ಬೆಂಗಳೂರು ಶಾಖೆಯ ಕೈತಪ್ಪುತ್ತ ಇಸ್ಕಾನ್ ಟೆಂಪಲ್ ಮಾಲೀಕತ್ವ ಎಂಬ ಅನುಮಾನ ದಟ್ಟವಾಗಿದೆ. ಮುಂಬೈ ಶಾಖೆಯಿಂದ ಸಲ್ಲಿಸಲಾಗಿದ್ದ ಮರುಪರಿಶೀಲನಾ ಅರ್ಜಿಯನ್ನ ನ್ಯಾಯಮೂರ್ತಿ ಎಜಿ ಮಸೀಹ್ ಅವರು ವಜಾಗೊಳಿಸಿದರೆ ನ್ಯಾಯಮೂರ್ತಿ ಜೆಕೆ ಮಹೇಶ್ವರಿ ಈ ಅರ್ಜಿಯನ್ನು ಪುರಸ್ಕರಿಸಿದ್ದು ಮತ್ತೊಮ್ಮೆ ಈ ಪ್ರಕರಣವನ್ನು ನ್ಯಾಯಾಲಯದ ಮುಂದಿಡಲು ಅವಕಾಶ ನೀಡಿದ್ದಾರೆ. ಮೇ ತಿಂಗಳಿನಲ್ಲಿ ನೀಡಲಾದ ತೀರ್ಪಿನಲ್ಲಿ ಸ್ವಲ್ಪ ದೋಷ ಇರುವ ಸಾಧ್ಯತೆ ಇದ್ದು ಈ ಅರ್ಜಿಯ ಮರುಪರಿಶೀಲನೆ ನಡೆಯಬೇಕು ಎಂದಿದ್ದಾರೆ. ಈ ಭಿನ್ನ ತೀರ್ಪಿನ ಬಳಿಕ ಇದೀಗ ಮತ್ತೊಮ್ಮೆ ಇಸ್ಕಾನ್ ಟೆಂಪಲ್ ವಿವಾದ ಬಗೆಹರಿಸಲು ವಿಸ್ತೃತ ಪೀಠ ರಚನೆಗೊಳ್ಳುವ ಸಾಧ್ಯತೆ ಇದೆ. ಬೆಂಗಳೂರಿನ ಪಾಲಾಯಿತು ಎಂದು ನಿಟ್ಟುಸಿರು ಬಿಡಲಾಗಿದ್ದ ಪ್ರಮುಖ ಟೂರಿಸ್ಟ್ ಸ್ಪಾಟ್ ಇಸ್ಕಾನ್ ಟೆಂಪಲ್ ಮಾಲೀಕತ್ವ ಇದೀಗ ಮತ್ತೆ ತೂಗುಗತಿಯ ಮೇಲೆ ನಿಂತಿದೆ.